ನಮಸ್ತೆ ಮಕ್ಕಳೇ, ನಾನು ನಿಮ್ಮ ಕಾವ್ಯ ಮೇಡಮ್. ಕನ್ನಡದ ಅಕ್ಷರಗಳನ್ನು ನಾವು ಕಲಿತಾ ಇದ್ವಿ. ಮುಂದುವರಿಸೋಣವಾ? ಬನ್ನಿ ಹಾಗಾದರೆ. ಪಾಠದ ಹೆಸರು ಪದ ಓದು ಅಕ್ಷರ ಕಲಿ. ಅಕ್ಷರಾಭ್ಯಾಸ 7. ತರಗತಿ 1, ವಿಷಯ ಕನ್ನಡ, ಪಾಠ 8, ಭಾಗ 4. ಅಕ್ಷರಾಭ್ಯಾಸ 7. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಅಕ್ಷರಾಭ್ಯಾಸ 7ರ ಅಕ್ಷರಗಳನ್ನು ಕಲ್ತಿದ್ದೀವಿ. ಯಾವ ಅಕ್ಷರಗಳು ನೆನಪಿದೆಯಾ ಮಕ್ಕಳೇ? ಒಂದ್ಸಲ ಓದೋಣವಾ? ಇಲ್ಲಿದೆ ನೋಡಿ, ಓದಿ ಹೇಳಿ ನನ್ನ ಜೊತೆ. ಐ, ರು, ನ, ಛ, ಓ. ಇನ್ನೊಂದು ಸಲ. ಐ, ರು, ನ, ಛ, ಓ ಅಲ್ವಾ? ನೋಡಿ, ಇವತ್ತು ಕೆಲವು ಪದಗಳನ್ನು ಓದೋಣ. ನನ್ನ ಜೊತೆ ನೀವು ಕೂಡ ಹೇಳಬೇಕು. ಋಣ, ಋಣ, ಋಣ. ಮಣ, ಮಣ, ಮಣ. ಋತ, ಋತ. ಛಲ, ಛಲ. ನೋಡಿ ಮಕ್ಕಳೇ, ಇದು ತುಂಬ ಸರಳ ಪದಗಳು. ಎರಡೆರಡೇ ಅಕ್ಷರಗಳು ಇದ್ದಾವೆ ಅಲ್ವಾ? ನೀವು ಈ ಥರ ಪದಗಳನ್ನು ಓದುವುದನ್ನು ಕಲಿಯಬೇಕು, ಸರಿನಾ? ಅಕ್ಷರಗಳನ್ನು ಗುರುತಿಸಿ ಓದುವುದನ್ನು ಕಲಿಯಬೇಕು. ಋಣ, ಮಣ, ಋತ, ಛಲ. ಋಣ, ಮಣ, ಋತ, ಛಲ. ಇನ್ನೊಂದು ಸಲ ಓದ್ಲಾ? ಋಣ, ಹೇಳಿ. ಋಣ, ಮಣ, ಋತ, ಛಲ. ಗುಡ್. ಇದೇ ಥರ ಪುಸ್ತಕದಲ್ಲಿ ಬರಿಬೇಕು. ಆಮೇಲೆ ಇಲ್ಲಿ ಇನ್ನೂ ಕೆಲವು ಪದಗಳಿದ್ದಾವೆ, ಅದನ್ನು ಕೂಡ ಓದೋಣ. ಕ, ಣ, ಕಣ. ಓ, ಣ, ಒಣ. ಹ, ಣ, ಹಣ. ಬ, ಣ, ಬಣ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ಒಂದು ವಿಷಯ ಹೇಳಿದ್ದೆ, ನೆನಪಿದೆಯಾ? ಇಲ್ಲಿ ನೋಡಿ, ಓ ಮತ್ತು ಬ ನೋಡೋಕ್ಕೆ ಒಂದೇ ಥರ ಇರುತ್ತೆ, ಆದರೆ ಸ್ವಲ್ಪ ವ್ಯತ್ಯಾಸ ಇದೆ, ಸರಿನಾ? ಹೇಗೆ ಬರೆಯೋದು ಅಂತ ಹೇಳಿದ್ದೆ, ನೆನಪಿದೆಯಾ? ಇನ್ನೊಂದು ಸಲ ಹೇಳಲಾ? ನೋಡಿ, ಇದು ಓ, ಸರಿನಾ? ಒಂದು ನಿಮಿಷ. ಇದು ಓ, ಇದು ಬ. ನೋಡಿ ಮಕ್ಕಳೇ, ಇಲ್ಲಿ ಓಗೆ ಇಲ್ಲಿವರೆಗಷ್ಟೇ ಬರಿಬೇಕು, ಈ ಥರ. ಜಾಸ್ತಿ ಮೇಲೆವರೆಗೂ ಈ ಥರ ಬರಿಬಾರ್ದು, ಸರಿನಾ? ಆದರೆ ಬಗೆ ಈ ಥರ ಮೇಲೆವರೆಗೂ ಗೆರೆ ಹಾಕಬೇಕು, ಸರಿನಾ? ವ್ಯತ್ಯಾಸ ನೋಡ್ಕೊಳ್ಳಿ ಸೂಕ್ಷ್ಮವಾಗಿ. ಇದು ಓ, ಇದು ಬ, ಸರಿನಾ ಮಕ್ಕಳೇ? ನೆನ್ಪಿಟ್ಕೊಳ್ತೀರ ತಾನೆ? ಇದು ಯಾವ ಅಕ್ಷರ? ಓ, ಇದು ಬ. ಇದು ಓ, ಇದು ಬ, ಸರಿನಾ? ಗುಡ್. ಮರಿಬಾರ್ದು ಇದೆಲ್ಲ. ಕಣ, ಒಣ, ಹಣ, ಬಣ. ಕಣ, ಒಣ, ಹಣ, ಬಣ. ಕಣ, ಒಣ, ಹಣ, ಬಣ, ಸರಿನಾ? ಬರಿತೀರ ತಾನೆ ಪುಸ್ತಕದಲ್ಲಿ? ಗುಡ್. ಮಕ್ಕಳೇ, ನಾವು ಇವತ್ತು ಕೆಲವು ಪದಗಳನ್ನು ಓದಿದ್ವಿ ಅಲ್ವಾ? ಇನ್ನೊಂದು ಸಲ ಓದ್ಬಿಡೋಣ.
ಋಣ, ಮಣ, ಋತ, ಛಲ, ಕಣ, ಒಣ, ಹಣ, ಬಣ. ಈಗ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಇಲ್ಲಿ ನೋಡಿ, ಕೆಳಗಿನ ಪದಗಳನ್ನು ಗುರುತಿಸಿ ಓದಿ. ಸರಿನಾ? ಇಲ್ಲಿ ಕೆಲವು ಪದಗಳನ್ನು ನಾನು ಬರೆದಿದ್ದೇನೆ, ಅದನ್ನು ನೀವು ಗುರುತಿಸಿ ಓದಬೇಕು. ನೋಡಿ, ಇದು ಯಾವ ಪದ? ಅಕ್ಷರಗಳನ್ನು ಗುರುತಿಸಿ ಸೇರಿಸಿ ಪದವನ್ನು ಓದಬೇಕು. ಸರಿನಾ ಮಕ್ಕಳೇ? ಹಾಗೆ ಓದ್ತಾ ಇರಬೇಕು, ಬರಿತಾ ಇರಬೇಕು. ಸರಿನಾ? ವೆರಿ ಗುಡ್. ಓಕೆ ಮಕ್ಕಳೇ, ಥ್ಯಾಂಕ್ ಯು, ಬಾಯ್, ಧನ್ಯವಾದಗಳು.